ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್. ಇದು ನನ್ನ ಫಸ್ಟ್ ವಿಡಿಯೋ ಇನ್ ಕಂಟೆಂಟ್ ಕ್ರಿಯೇಷನ್. ತುಂಬ ಜನ ಫಿಟ್ನೆಸ್ ಅಂದರೆ ಜಿಮ್ಗೆ ಹೋಗಿ ಕೆಲವೊಂದು ಪುಷಪ್ಸ್ ಮಾಡಿ ಅಂಡ್ ದೆನ್ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಒಳ್ಳೆ ಬಾಡಿ ಮೇಂಟೈನ್ ಮಾಡ್ಬೋದು ಅನ್ಕೊಂತಾರೆ. ಬರೀ ಜಿಮ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಮೊಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನಾನು ಚೂಸ್ ಮಾಡ್ಕೊಂಡಿರೋ ಟಾಪಿಕ್ ಕ್ಯಾಲಿಸ್ಥೆನಿಕ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾಲಿಸ್ಥೆನಿಕ್ಸ್ ಅಂದ್ರೆ ಮಸಲ್ ಅಂಡ್ ಮೈಂಡ್ ಕಂಟ್ರೋಲ್ ಅಂಡ್ ಬಾಡಿ ವೆಯ್ಟ್ ಬ್ಯಾಲೆನ್ಸಿಂಗ್. ಫಿಟ್ನೆಸ್ ಕಂಟೆಂಟ್ ಅಲ್ಲಿ ಕ್ಯಾಲಿಸ್ಥೆನಿಕ್ಸ್ ಅನ್ನೋದು ತುಂಬಾ ಕಷ್ಟ. ಕ್ಯಾಲಿಸ್ಥೆನಿಕ್ಸ್ ಸ್ಕಿಲ್ಸ್ ಅನ್ಲಾಕ್ ಮಾಡಬೇಕು ಅಂದ್ರೆ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅಂಡ್ ದೆನ್ ಡಯಟ್ ವಿಚ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕ್ಯಾಲಿಸ್ಥೆನಿಕ್ಸ್ ಅಲ್ಲಿ ಈಗ ನಾನು ಮಾಡೋ ಒಂದು ಸ್ಕಿಲ್ ಈಸ್ ಒನ್ ಆಫ್ ಮೈ ಫೇವರೇಟ್. ತುಂಬಾ ಜನ ಕ್ಯಾಲಿಸ್ಥೆನಿಕ್ಸ್ ಕಲಿಯೋದೇ ಈ ಸ್ಕಿಲ್ ನ ನೋಡಿ ಅಂಡ್ ಈ ಸ್ಕಿಲ್ ನ ಅನ್ಲಾಕ್ ಮಾಡಬೇಕು ಅಂತ. ಮೈ ಜರ್ನಿ ಇನಿಷಿಯಲಿ ಕ್ಯಾಲಿಸ್ಥೆನಿಕ್ಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಬಾಡಿ ಫ್ಯಾಟ್ ಪರ್ಸೆಂಟ್ 18% ಇತ್ತು. ಸೊ ನಾನು ಡೈಲಿ ಕ್ಯಾಲಿಸ್ಥೆನಿಕ್ಸ್ ಸ್ಕಿಲ್ಸ್ನ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ, ಬಟ್ ಯಾವುದೂ ಅನ್ಲಾಕ್ ಆಗಲಿಲ್ಲ. ಸೊ ಅದಕ್ಕಾಗಿ ನಾನು ನನ್ನ ಬಾಡಿ ಫ್ಯಾಟ್ ಪರ್ಸೆಂಟ್ 18% ಇಂದ 7% ತನಕ ರಿಡ್ಯೂಸ್ ಮಾಡಿದೆ. ಸೊ ಅವಾಗ ಕ್ಯಾಲಿಸ್ಥೆನಿಕ್ಸ್ ಸ್ಕಿಲ್ಸ್ ಒಂದೊಂದೇ ಅನ್ಲಾಕ್ ಆಗ್ತಾ ಬಂತು. ಮುಂದಿನ ವಿಡಿಯೋಸಲ್ಲಿ ಕ್ಯಾಲಿಸ್ಥೆನಿಕ್ಸ್ ಸ್ಕಿಲ್ಸ್ ಅನ್ಲಾಕ್ ಮಾಡೋಕ್ಕೆ ಏನೇನು ಪ್ರೀ ಎಕ್ಸಸೈಸ್ ಮಾಡಬೇಕು ಅಂಡ್ ದೆನ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಫಾಲೋ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ. ಆ್ಯಂಡ್ ಆಲ್ಸೋ ಡಯಟ್ ಕೂಡ ಮೆನ್ಷನ್ ಮಾಡ್ತೀನಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಕ್ಯಾಲಿಸ್ಥೆನಿಕ್ಸ್, DM me. I am going to start personal training. And if you like this video, please share it and support me, guys. Thank you. We'll see you in the next video.